ನಮಸ್ಕಾರ ವೀಕ್ಷಕರೇ. ಈ ವರ್ಷ ನಡೆಯುವ ಚುನಾವಣೆಗಳ ಪೈಕಿ ಬಿಜೆಪಿಗೆ ಈಸಿ ವಿನ್ ಅಂತ ಅನ್ನಿಸ್ಕೊಂಡಿರೋದು ಅಸ್ಸಾಂ ಮಾತ್ರ. ಆದರೆ ಅಸ್ಸಾಂನಲ್ಲಿ ಬೇರೆ ರೀತಿಯ ಸ್ಟ್ರಾಟಜಿ ಶುರುವಾಗಿದ್ದು, ಹಿಮಂತ್ ಬಿಸ್ವಾ ಸರ್ಮಾ ವಿರುದ್ಧ ಅಕ್ರಮ ವಲಸಿಗರೆಲ್ಲ ಒಗ್ಗೂಡಿದ್ದಾರೆ. ಅಸ್ಸಾಂನಲ್ಲಿ ಎಸ್ಐಆರ್ ನಡೆಯದೇ ಇರೋದ್ರಿಂದ ಈ ಬಾರಿ ಅಕ್ರಮ ವಲಸಿಗರನ್ನ ಬೇರ್ಪಡಿಸೋ ಕೆಲಸ ಆಗೋದಿಲ್ಲ. ಮೂಲ ನಿವಾಸಿಗಳು ಒಗ್ಗೂಡದೇ ಇದ್ರೆ ಬಿಜೆಪಿಗೆ ಗೆಲುವು ಕಷ್ಟ ಇದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಈ ಹೊತ್ತಲ್ಲಿ ಅಕ್ರಮ ವಲಸಿಗರು ಓಪನ್ ಚಾಲೆಂಜ್ ಹಾಕಿದ್ದು, ಯಾವುದೇ ಕಾರಣಕ್ಕೂ ಬಿಜೆಪಿ ಗೆಲ್ಲೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಅಸ್ಸಾಂ ಅಖಾಡಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಅಕ್ರಮ ವಲಸಿಗರನ್ನ ದೇಶದ ಒಳಗೆ ಇರಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇದು ಈ ಸಲದ ಚುನಾವಣೆಯ ತೀವ್ರತೆಯನ್ನ ತೋರಿಸ್ತಾ ಇದೆ. ಇನ್ನೊಂದೆಡೆ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕನ ವೋಟರ್ ಐಡಿಯೇ ಅನುಮಾನಾಸ್ಪದವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಭಾರತದ ಭಾಗವಾಗಿರೋ ಈಶಾನ್ಯ ರಾಜ್ಯಗಳು ಭಾರತಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ದೇಶ ಪ್ರೇಮಿಗಳಿಗೆ ಗೊತ್ತಿದೆ. ಒಂದು ಕಾಲದಲ್ಲಿ ಭಾರತದ ಭೂಪ್ರದೇಶವನ್ನ ಸಿಕ್ಕವರಿಗೆ ಕೊಟ್ಟಂತೆ ಈಶಾನ್ಯ ರಾಜ್ಯಗಳ ಮೇಲೂ ಕೆಲವರ ಕೆಟ್ಟ ದೃಷ್ಟಿ ಬಿದ್ದಿದೆ. ನೇರವಾಗಿ ಹೇಳಿದ್ರೆ ದೇಶದ ಜನರು ಕ್ಯಾಕರಿಸಿ ಉಗಿತಾರೆ ಅಂತ ಪರೋಕ್ಷವಾಗಿ ಅದನ್ನ ಹೇಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಭಾರತದ ಒಂದು ಭೂಭಾಗವನ್ನ ಯಾರು ಹಾಳು ಮಾಡಬಾರದು ಅಂದ್ರೆ ಆ ರಾಜ್ಯದ ಸರ್ಕಾರದ ಜವಾಬ್ದಾರಿ ಪ್ರಮುಖವಾಗಿರುತ್ತೆ. ದೇಶಕ್ಕೆ ಕೇಡು ಬಯಸೋ ರಾಜಕೀಯ ಶಕ್ತಿಗಳು ಅಲ್ಲಿ ತಲೆ ಎತ್ತದಂತೆ ನೋಡಿಕೊಳ್ಳೋದು ಜನರ ಜವಾಬ್ದಾರಿಯಾಗಿರುತ್ತೆ. ಅದರಲ್ಲೂ ಡೆಮೋಗ್ರಫಿ ಚೇಂಜ್ ಆಗ್ತಾ ಇರೋ ಈ ಹೊತ್ತಲ್ಲಿ ಜನರು ಅಲರ್ಟ್ ಆಗದೇ ಇದ್ರೆ ರಾಜ್ಯವನ್ನ ಉಳಿಸಿಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ, ತಮ್ಮನ್ನ ತಾವು ಉಳಿಸಿಕೊಳ್ಳೋದಕ್ಕೂ ಸಾಧ್ಯವಾಗೋದಿಲ್ಲ. ಈ ನಿಟ್ಟಿನಲ್ಲಿ ಮಹತ್ವ ಪಡೆದಿರೋ ಈ ಬಾರಿಯ ಎಲೆಕ್ಷನ್ ನಲ್ಲಿ ಒಂದು ಕಡೆಯಿಂದ ಹಿಮಂತ್ ಬಿಸ್ವಾ ಜನರನ್ನ ಅಲರ್ಟ್ ಮಾಡ್ತಾ ಇದ್ರೆ, ಇನ್ನೊಂದು ದಿಕ್ಕಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಂದ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ. ಅಸ್ಸಾಂನಲ್ಲಿರೋ ಮಿಯಾ ಸಮುದಾಯದ ಜನರು ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ವಿರುದ್ಧ ರೊಚ್ಚಿಗೆದ್ದಿದ್ದು, ನಮ್ಮನ್ನ ಕೆಣಕಿದ್ರೆ ನಿಮ್ಮ ದೋಣಿಯನ್ನ ಮುಳುಗಿಸಿ ಬಿಡ್ತೀವಿ, ನಾವು ಯಾರಿಗೂ ಹೆದರೋದಿಲ್ಲ, ನಾವು ಕೇವಲ ಅಸ್ಸಾಂ ಅಲ್ಲ, ಮುಂದಿನ 15 ವರ್ಷದಲ್ಲಿ ಇಡೀ ವಿಶ್ವವನ್ನೇ ಆಳ್ತೀವಿ, ಈ ಬಾರಿ ಅಸ್ಸಾಂನಲ್ಲಿ ಬಿಜೆಪಿ ಸೋಲುತ್ತೆ ಅನ್ನೋ ಸವಾಲ್ ಬಂದಿದೆ. ಅಂದಹಾಗೆ ಮಿಯಾಗಳ ಪರವಾಗಿ ಈ ಮಾತನ್ನ ಹೇಳಿರೋದು ಎಐಯುಡಿಎಫ್ ಅನ್ನೋ ಅಸ್ಸಾಂ ಪ್ರಾದೇಶಿಕ ಪಕ್ಷದ ನಾಯಕ ಬದ್ರುದ್ದೀನ್ ಅಜ್ಮಲ್. ಇವತ್ತು ನಿಮ್ಮ ಬಳಿ ಅಧಿಕಾರ ಇದೆ ಅಂತ ನಮ್ಮನ್ನ ಅವಹೇಳನ ಮಾಡ್ತಾ ಇದ್ದೀರಿ, ಆದ್ರೆ ನಿಮ್ಮ ಅಧಿಕಾರ ಪರ್ಮನೆಂಟ್ ಅಲ್ಲ, ಈ ಬಾರಿ ನೀವು ಸೋಲ್ತೀರಿ ಅಂತ ಹೇಳಿದ್ದಾರೆ. ಅಲ್ಲದೆ ಹಿಮಂತ್ ಬಿಸ್ವಾ ಹೇಳಿಕೆಯನ್ನ ಬಡವರ ವಿರೋಧಿ ಹೇಳಿಕೆ ಅಂತ ಬಿಂಬಿಸಿ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಆಗ್ತಾ ಇರೋ ಬಗ್ಗೆ ಕೂಡ ಸುದ್ದಿಗಳು ಬರ್ತಾ ಇದೆ. ಅಂದಹಾಗೆ ಯಾರಿದು ಮಿಯಾ, ಏನಿದು ಗಲಾಟೆ, ಹಿಮಂತ್ ಬಿಸ್ವಾ ಸರ್ಮಾ ಹೇಳಿದ್ದೇನು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಅಸ್ಸಾಂನಲ್ಲಿ ಬೀಡು ಬಿಟ್ಟಿರುವ ಬಾಂಗ್ಲಾ ಭಾಷೆ ಮಾತನಾಡುವ ಮುಸ್ಲಿಮರನ್ನ ಮಿಯಾ ಅಂತ ಗುರುತಿಸಲಾಗುತ್ತೆ. ಅಸ್ಸಾಂನ ಮೂಲ ಸಂಸ್ಕೃತಿ ಭಾಷೆಗೆ ಸಂಬಂಧಪಡದ ಇವರೆಲ್ಲರೂ ಅಕ್ರಮ ವಲಸಿಗರು ಅನ್ನೋದು ಹಿಮಂತ್ ಬಿಸ್ವಾ ಸರ್ಮಾ ವಾದ. ಬಹಳ ಕ್ಲಿಯರ್ ಕಟ್ ಆಗಿ ಇದನ್ನ ಹೇಳ್ತಾ ಇರೋ ಹಿಮಂತ್ ಬಿಸ್ವಾ ಸರ್ಮಾ ಜನರನ್ನ ಜಾಗೃತಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಎಐಯುಡಿಎಫ್ ನಲ್ಲಿರೋ ಮುಸ್ಲಿಂ ನಾಯಕರು ಹೇಳೋದು ಮಿಯಾ ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರಲ್ಲ, ಅಸ್ಸಾಂನವರೇ ಅಂತ. ಆದ್ರೆ ಭಾಷೆ, ನಡೆ, ನುಡಿ ಯಾವುದೂ ಸಂಬಂಧಪಡದವರನ್ನ ವೋಟ್ಗಾಗಿ ನಮ್ಮವರು ಅಂತಿದ್ದಾರೆ ಅನ್ನೋ ಬಗ್ಗೆ ಕೂಡ ಸುದ್ದಿಗಳಿವೆ. ಮೊದಲೇ ಅವರು ಅಕ್ರಮವಾಗಿ ಬಂದವರು ಅನ್ನೋದು ಒಂದು ಕಡೆ ಆದ್ರೆ, ಮಿಯಾ ಸಮುದಾಯದವರ ಕಡೆಯಿಂದ ಪದೇ ಪದೇ ಒಂದಲ್ಲ ಒಂದು ಸಮಾಜ ಘಾತುಕ ಕೆಲಸಗಳು ಆಗ್ತಾ ಇರೋದು ಕೂಡ ಹಿಮಂತ್ ಬಿಸ್ವಾ ಸರ್ಮಾ ಆರೋಪಕ್ಕೆ ಕಾರಣ ಎನಿಸ್ಕೊಂಡಿದೆ. ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ, ಹಲ್ಲೆಗಳು, ದರೋಡೆ ಇಂಥ ಸಮಾಜ ಘಾತುಕ ಕೆಲಸಗಳಲ್ಲಿ ಮಿಯಾಗಳ ಭಾಗವಹಿಸುವಿಕೆ ಜಾಸ್ತಿ ಇರೋದ್ರಿಂದ ಮೂಲ ನಿವಾಸಿಗಳು ಕೂಡ ಈ ಬಗ್ಗೆ ಎಚ್ಚರಿಕೆ ವಹಿಸಿದ್ದಾರೆ. ಆದ್ರೆ ಈ ಸಮುದಾಯದವರ ಪೈಕಿ ಆಟೋ ರಿಕ್ಷಾ ಓಡಿಸುವವರ ಸಂಖ್ಯೆ ಹೆಚ್ಚಿದ್ದು, ಈ ವೇಳೆ ಜನರೊಂದಿಗೆ ಕಿರಿಕಿರಿ ಮಾಡೋ ಪ್ರಕರಣಗಳು ಹೆಚ್ಚಾಗಿ ಕೇಳಿ ಬಂದಿದ್ವು. ಇದೇ ಕಾರಣಕ್ಕೆ ಇತ್ತೀಚೆಗೆ ಹಿಮಂತ್ ಬಿಸ್ವಾ ಸರ್ಮಾ ಅಸ್ಸಾಂ ಜನರಿಗೆ ಕರೆ ಕೊಟ್ಟಿದ್ರು. ನೀವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ, ಮಿಯಾಗಳು ನಿಮ್ಮ ಜೊತೆ ಹೇಗೆ ವರ್ತಿಸ್ತಾರೋ ನೀವು ಅವರ ಜೊತೆ ಹಾಗೆ ವರ್ತಿಸಿ, ₹5 ಚಾರ್ಜ್ ಮಾಡಿದ್ರೆ ₹4 ಕೊಡಿ, ಅದೇನಾದ್ರೂ ಸರ್ಕಾರ ನಿಮ್ಮ ಬೆನ್ನಿಗಿದೆ, ಇವರನ್ನ ಹೇಗೆ ಮಟ್ಟ ಹಾಕಬೇಕು ಅಂತ ನಮಗೆ ಗೊತ್ತಿದೆ ಅಂತ ಹೇಳಿದ್ರು. ಆದ್ರೆ ರಿಕ್ಷಾ ವಿಚಾರ ಬಂದಿದ್ದನ್ನ ಅಡ್ವಾಂಟೇಜ್ ತೆಗೆದುಕೊಂಡಿದ್ದ ಕಾಂಗ್ರೆಸ್ ಹಾಗೂ ಎಐಯುಡಿಎಫ್ ಸರ್ಮಾರನ್ನ ಬಡವರ ವಿರೋಧಿ ಅಂತ ಬಿಂಬಿಸೋ ಕೆಲಸ ಮಾಡಿತ್ತು. ಈಗ ಎಐಯುಡಿಎಫ್ ನೇರವಾಗಿ ಸವಾಲ್ ಹಾಕ್ತಾ ಇದೆ. ಅಂದಹಾಗೆ ಈ ಮಿಯಾ ಸರ್ಕಾರವನ್ನ ಮುಳುಗಿಸುವಷ್ಟು ಪವರ್ಫುಲ್ ಇದ್ದಾರಾ, ಬಿಜೆಪಿಗೆ ಇವರಿಂದ ಸಂಕಷ್ಟ ಇದೆಯಾ ಅಂತ ನೋಡ್ತಾ ಹೋದ್ರೆ ಮೊದಲು ಡೆಮೋಗ್ರಫಿ ಬಗ್ಗೆ ನೋಡ್ಬೇಕಾಗುತ್ತೆ. ಸದ್ಯ ಇರೋ ಮಾಹಿತಿಗಳ ಪ್ರಕಾರ ಅಸ್ಸಾಂನ 34 ಜಿಲ್ಲೆಗಳ ಪೈಕಿ ಬಾಂಗ್ಲಾ ಗಡಿಯಲ್ಲಿರೋ 11 ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದ್ದು, ಮಿಯಾಗಳ ಸಂಖ್ಯೆ ಮಿತಿ ಮೀರಿದೆ. ಇವರೆಲ್ಲರೂ ಮಿಸ್ ಇಲ್ಲದೆ ಬಿಜೆಪಿ ವಿರುದ್ಧ ವೋಟ್ ಹಾಕೋದಕ್ಕೆ ರೆಡಿ ಇದ್ದಾರೆ. ಒಂದು ವೇಳೆ ಇವರು ಗೆದ್ರೆ ಮೂಲ ನಿವಾಸಿಗಳ ಮೇಲೆ ಹಲ್ಲೆ ಮಾಡಿ ತಮ್ಮ ಜಿಲ್ಲೆಗಳನ್ನ ವಿಸ್ತರಿಸಿಕೊಳ್ತಾ ಹೋಗ್ತಾರೆ. ಹಂತ ಹಂತವಾಗಿ ಇಡೀ ರಾಜ್ಯವನ್ನ ಕೈವಶ ಮಾಡಿಕೊಳ್ತಾರೆ. ಆಮೇಲೆ ದೇವರೇ ಬಂದರೂ ಅಸ್ಸಾಮನ್ನ ಭಾರತದಲ್ಲಿ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಹಿಮಂತ್ ಬಿಸ್ವಾ ಕಳವಳ. ಒಂದು ಕಡೆ ಎಐಯುಡಿಎಫ್ ಇವರಿಗೆ ಬೆಂಬಲ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾ ಇದ್ದು, ಕೈ ನಾಯಕರು ಇನ್ನು ಮುಂದೆ ಎಲ್ಲಾ ಜಿಲ್ಲೆಗಳ ಆಡಳಿತದಲ್ಲಿ ಮಿಯಾಗಳ ಸಂಖ್ಯೆ ದೊಡ್ಡದಿರಬೇಕು ಅನ್ನೋ ಮಾತುಗಳನ್ನೆಲ್ಲ ಹೇಳಿ ಪ್ರಚೋದಿಸ್ತಾ ಇದ್ದಾರೆ. ಆದ್ರಿಂದ ಅಸ್ಸಾಂ ಈ ಬಾರಿ ಸವಾಲಿನ ಕ್ಷೇತ್ರವಾಗಿದೆ.
ಒಂದು ಕಡೆ ಮಿಯಾ ಗದ್ದಲ ಜೋರಾಗ್ತಾ ಇದ್ರೆ ಇನ್ನೊಂದು ಕಡೆ ಅಸ್ಸಾಂಗೆ ಕಾಲಿಟ್ಟಿರೋ ಅಮಿತ್ ಶಾ ಖಡಕ್ ಆಗಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಉಳಿಗಾಲ ಇಲ್ಲ. ಈಗಾಗಲೇ ಹಿಮಂತ್ ಬಿಸ್ವಾ ಸರ್ಮಾ ನೇತೃತ್ವದಲ್ಲಿ ಅಕ್ರಮ ವಲಸಿಗರು ಕಬ್ಜಾ ಮಾಡಿದ್ದ 1,26,000 ಹೆಕ್ಟೇರ್ ಜಾಗವನ್ನ ವಶಪಡಿಸಿಕೊಂಡಿದ್ದೀವಿ. ಉಳಿದ ಜಾಗಗಳನ್ನು ವಶಪಡಿಸಿಕೊಳ್ಬೇಕು ಅಂದ್ರೆ ಅಧಿಕಾರ ನಮ್ಮ ಕೈಯಲ್ಲಿ ಇರಬೇಕು. ಅಕ್ರಮ ವಲಸಿಗರಿಂದ ಆಗ್ತಾ ಇರೋ ಸಮಸ್ಯೆಗಳು ನಿಮಗೇ ಗೊತ್ತಿದೆ. ಸುಪ್ರಸಿದ್ಧ ಕಾಜಿರಂಗ ಅರಣ್ಯ ಪ್ರದೇಶದಲ್ಲಿ ಸಂರಕ್ಷಿತ ಗೇಂಡಾ ಮೃಗಗಳ ಮಾರಣ ಹೋಮ ಆಗ್ತಾ ಇರೋದಕ್ಕೂ ಇವರೇ ಕಾರಣ. ಇದೆಲ್ಲವನ್ನ ತಪ್ಪಿಸಬೇಕು ಅಂದ್ರೆ ಹಿಮಂತ್ ಬಿಸ್ವಾ ಸರ್ಮಾ ಮತ್ತೊಮ್ಮೆ ಸಿಎಂ ಆಗಿ ಆರಿಸಿ ಬರಬೇಕು. ನಿಮ್ಮ ಹಾಗೂ ಅಸ್ಸಾಂನ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಿಮಂತ್ ಬಿಸ್ವಾ ಸರ್ಮಾ ಈ ಹಿಂದೆ ಹೇಳಿದ ಪ್ರಕಾರ ಅಸ್ಸಾಂನಲ್ಲಿ SIR ನಡೀತು ಅಂದ್ರೆ ಮಿನಿಮಮ್ 5 ಲಕ್ಷ ಮಿಯಾ ಅಕ್ರಮ ವಲಸಿಗರು ಸಿಕ್ಕಿ ಬೀಳ್ತಾರೆ ಅಂತ. ಆದ್ರಿಂದ ಇವರನ್ನ ಇಟ್ಕೊಂಡು ಎಲೆಕ್ಷನ್ ಗೆಲ್ಲೋದಕ್ಕೆ ಕೆಲ ರಾಜಕೀಯ ಪಕ್ಷಗಳು ಮುಗಿಬಿದ್ದಿವೆ. ಇದನ್ನು ಕೂಡ ಉಲ್ಲೇಖಿಸೋ ಶಾ ಅಕ್ರಮ ವಲಸಿಗರನ್ನ ವೋಟ್ಗಾಗಿ ಬಳಸಿಕೊಳ್ತಾ ಇದ್ದಾರೆ. ಆದ್ರೆ ಯಾರು ಎಷ್ಟೇ ಡ್ರಾಮಾ ಮಾಡಿದ್ರು ಅಕ್ರಮ ವಲಸಿಗರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಹಳ ಖಡಕ್ಕಾಗಿದೆ. ಯಾವುದೇ ಕಾರಣಕ್ಕೂ ಅವರ ಮೇಲೆ ಕರುಣೆ ಕನಿಕರ ತೋರಿಸೋದಿಲ್ಲ, ಆಚೆ ಕಳಿಸೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಈಶಾನ್ಯ ರಾಜ್ಯಗಳ ಬಗ್ಗೆ ಇರೋ ನಿರ್ಲಕ್ಷ್ಯದ ಬಗ್ಗೆ ಕೂಡ ಅಮಿತ್ ಶಾ ಮಾತಾಡ್ತಾರೆ. ಮೊನ್ನೆ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಎಲ್ಲಾ ನಾಯಕರು ಅಸ್ಸಾಂ ಸಂಪ್ರದಾಯದಂತೆ ಗಮೋಸ ಧರಿಸಿದ್ರು. ಆದ್ರೆ ರಾಹುಲ್ ಧರಿಸಲಿಲ್ಲ. ರಾಷ್ಟ್ರಪತಿ ಪ್ರಧಾನಿ ಮುರ್ಮು 2 ಬಾರಿ ರಾಹುಲ್ಗೆ ಧರಿಸುವಂತೆ ಸಲಹೆ ನೀಡಿದ್ರು, ಅದನ್ನ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಇಂಥ ನಾಯಕನಿಂದ ನೀವು ಇನ್ನೇನನ್ನ ನಿರೀಕ್ಷಿಸೋದಕ್ಕೆ ಸಾಧ್ಯ? ಆದ್ರಿಂದ ನಿಮ್ಮ ಮತವನ್ನ ಬಹಳ ಎಚ್ಚರಿಕೆಯಿಂದ ಚಲಾಯಿಸಿ ಅಂತ ಕರೆ ಕೊಟ್ಟಿದ್ದಾರೆ. ಒಂದು ಕಡೆ ಅಸ್ಸಾಂ ಕತೆ ಹೀಗಾದ್ರೆ ಇನ್ನೊಂದು ಕಡೆ ಬಂಗಾಳದಲ್ಲಿ SIR ನಿಂದಾಗಿ ಆತಂಕಕಾರಿ ವಿಚಾರಗಳೆಲ್ಲ ಹೊರಬರ್ತಾ ಇದೆ. SIR ಪ್ರಕ್ರಿಯೆ ವಿರೋಧಿಸ್ತಾ ಇರೋ ಮಮತಾ ಬ್ಯಾನರ್ಜಿ ನಮ್ಮ ರಾಜ್ಯದಲ್ಲಿ ಅಕ್ರಮ ವಲಸಿಗರೇ ಇಲ್ಲ, ಎಲೆಕ್ಷನ್ ಗೆಲ್ಲೋದಕ್ಕೆ ಕೇಂದ್ರ ಸರ್ಕಾರ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಕೂಗಾಡ್ತಾ ಇದ್ದಾರೆ. ಆದ್ರೆ ತಮ್ಮದೇ ಪಕ್ಷದ ಶಾಸಕನೊಬ್ಬನ ವೋಟರ್ ಡೀಟೇಲ್ಸ್ ಸರಿಯಿಲ್ಲ ಅನ್ನೋದು ಈ ಪ್ರಕ್ರಿಯೆ ವೇಳೆ ಬೆಳಕಿಗೆ ಬಂದಿದೆ. ಬಂಗಾಳದ ದೆಬ್ರಾ ಕ್ಷೇತ್ರದ ಶಾಸಕ ಮಾಜಿ IPS ಹುಮಾಯೂನ್ ಕಬೀರ್ಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ನೋಟಿಸ್ ಬಂದಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಅವರು, ನೋಟಿಸ್ ಬಂದಿರೋದು ಹೌದು, 2002ರ ವೋಟರ್ ಲಿಸ್ಟ್ ನಲ್ಲಿ ನನ್ನ ಹೆಸರು ಇಲ್ಲ ಅನ್ನೋ ಕಾರಣಕ್ಕೆ ನೋಟಿಸ್ ಬಂದಿದೆ. ಅವರು ಹೇಳಿದ ಸ್ಥಳಕ್ಕೆ ಹೋಗಿ ದಾಖಲೆಗಳನ್ನ ನೀಡಿ ಸರಿಪಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. 2002ರ ಲಿಸ್ಟ್ ನಲ್ಲೇ ಹೆಸರು ಇಲ್ಲದೆ ಇದ್ರೂ ಅದನ್ನ ಸರಿ ಮಾಡಿಕೊಳ್ಳದೆ ಒಬ್ಬ ವ್ಯಕ್ತಿ ಶಾಸಕ ಕೂಡ ಆಗಿದ್ದಾನೆ ಅಂದ್ರೆ ಇನ್ನು ಯಾವ್ಯಾವ ರೀತಿಯ ಸಮಸ್ಯೆಗಳು ಅಲ್ಲಿ ಇರ್ಬೋದು ಅಂತ ಜನರು ಮಾತಾಡಿಕೊಳ್ಳೋ ಹಾಗಾಗಿದೆ. ಅಲ್ಲದೆ 2002ಕ್ಕೂ ಮುನ್ನ ತಾವು ವಿದೇಶದಲ್ಲಿ ಇದ್ದೆ ಅನ್ನೋದನ್ನು ಕೂಡ ಹುಮಾಯೂನ್ ಕಬೀರ್ ಹೇಳ್ಕೊಂಡಿದ್ದಾರೆ. ಅದೇನೇ ಇದ್ರೂ ಈಗ ಸರಿಯಾದ ದಾಖಲೆ ಕೊಟ್ರೆ ವೋಟ್ ಉಳಿಯುತ್ತೆ, ಇಲ್ಲದೆ ಇದ್ರೆ ತಡೆ ಹಿಡಿಯಲಾಗುತ್ತೆ. ಇಂಥ ಎಷ್ಟು ಕೇಸ್ಗಳಿದೆಯೋ ಅನ್ನೋದು ಸದ್ಯಕ್ಕೆ ಕುತೂಹಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.